ಹಣ್ಣುಗಳ ರಾಜ ಅಂದರೆ ಅದು ಮಾವು. ಮಾವನ್ನು ಕೂಡ ಪ್ರತಿಯೊಬ್ಬ ಏನು ಜನರು ಕೂಡ ಇಷ್ಟಪಡ್ತಾರೆ. ಯಾಕಂದರೆ ಆ ಮಾವಿನ ಸವಿಯನ್ನು ಸವಿಬೇಕಂದ್ರೆ ನಿಜವಾಗ್ಲೂ ಕೂಡ ಜನರು ಕೂಡ ಇಷ್ಟಪಡುತ್ತೆ. ಆದರೆ ಇದರ ಜೊತೆಗೆ ಅಂದರೆ ಏನು ಹಣ್ಣುಗಳ ರಾಜ ಆದಂಥ ಏನು ಮಾವನ್ನ ವಿವಿಧ ತಳಿಯನ್ನು ನಾವು ನೋಡಿರ್ತೀವಿ. ಆದರೆ ವಿಶೇಷವಾಗಿ ಮಿಯಾಜಾಕಿ ತಳಿ ಭಾಳಷ್ಟು ಜನರಿಗೆ ವಿಶ್ವಾದ್ಯಂತ ಮತ್ತು ದೇಶಾದ್ಯಂತ ಸದ್ದು ಮಾಡ್ತಾ ಇರುತ್ತೆ. ಯಾಕಂದರೆ ಅದು 1 ಕಿಲೋ ಇರೋದು ಕೇವಲ 1 ಕಿಲೋಗೆ 2-2.5 ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ 1 ಕಿಲೋ ಆ ಮಿಯಾಜಾಕಿ ಮಾವು ಸಿಗ್ತಾ ಇರುವಂಥದ್ದು. ಇದೀಗ ಆ ಮಿಯಾಜಾಕಿಯ ತಳಿಯನ್ನು ಸ್ವತಃ ಕೊಪ್ಪಳ ಜಿಲ್ಲೆಯ ಕಲ್ತವರ್ಗೆರೆ ಗ್ರಾಮದ ನಾಗಪ್ಪ ಎಂಬ ವಿಕಲಚೇತನ ರೈತ ಇದೀಗ ಆ ಮಿಯಾಜಾಕಿಯನ್ನು ಬೆಳೆದು ಇವತ್ತು ಮಾದರಿಯಾಗಿರುವಂಥದ್ದು. ನಾವು ಇದೀಗ ಏನಂದರೆ ಕಲ್ತವರ್ಗೆರೆ ಗ್ರಾಮದ ಆ ಮಾವು ಏನಂದರೆ ತೋಟದಲ್ಲಿರುವಂಥದ್ದು ದೃಶ್ಯ ನೋಡ್ತಾ ಇರ್ಬೋದು. ಈಗಲೇ ಹಿಂದೆ 2 ವರ್ಷದ ಹಿಂದೆ ಮಿಯಾಜಾಕಿ ತಳಿಯನ್ನು ಪ್ರತಿಯೊಂದು ಗಿಡಕ್ಕೆ ಏನಂದರೆ 1500 ರೂಪಾಯಿ ಖರ್ಚು ಮಾಡಿ ಆ ಮಿಯಾಜಾಕಿ ತಳಿಯನ್ನು ನಾಗಪ್ಪ ಅವರು ತಂದಿದ್ದರು. ಸರಿಸುಮಾರು 200 ಏನಂದರೆ ಮಿಯಾಜಾಕಿಯ ತಳಿಯ ಮಾವು ಸಸಿಗಳನ್ನು ತಂದು ನಾಟಿ ಮಾಡಿದ್ರು. ಈಗಲೇ 2 ವರ್ಷ ಕಳೆದಿದೆ. ಆಗಲೇ ಫಸಲು ಕೂಡ ಬಿಟ್ಟಿರುವಂಥದ್ದು. ಈ ಕಾರಣಕ್ಕಾಗಿ ಅಂದರೆ ವಿಕಲಚೇತನ ಅಂತ ನಾಗಪ್ಪ ಅವರು ಭಾಳಷ್ಟು ಶ್ರಮಪಟ್ಟಿದ್ದರು. ಅದ್ರ ಜೊತೆಗೆ ಭಾಳಷ್ಟು ಕಡು ಬಡತನದಲ್ಲಿ ಕೂಡ ಅವರು ಜೀವನ ಮಾಡ್ತಾಯಿದ್ರು. ಈ ರೀತಿ ಮಾವು ಬೆಳೆಯನ್ನು ಅಂದರೆ ಏನು ಮಾವು ಬೆಳೆ ಮೇಳದಲ್ಲಿ ಈ ರೀತಿ ಮಿಯಾಜಾಕಿ ಮಾವನ್ನು ನೋಡಿದರು. ಈ ರೀತಿ ಬೆಳೆದರೆ ಖಂಡಿತರು ಕೂಡ ನನ್ನ ಬದುಕು ಹಸನಾಗುವಂಥ ನಿಟ್ಟಿನಲ್ಲಿ ಇದೀಗ ನಾಗಪ್ಪ ಅವರು ಬೆಳೆದಿರುವಂಥದ್ದು. ಆಗಲೇ ತಳಿಯನ್ನು ಬಿಟ್ಟಿರುತ್ತದೆ. ಈಗ ನಾಗಪ್ಪ ಅವರು ಖುಷಿಯಾಗಿರುತ್ತದೆ. ನಮ್ಮ ಜೊತೆ ನಾಗಪ್ಪ ಅವರು ಇದ್ದಾರೆ. ಅವ್ರು ಮಾತಾಡ್ಸ್ಕೊಂಡು ತಗೊಂಡ ಏನೇನು ಯಾವಾಗ ಸಸಿ ತಂದಿರುವಂಥದ್ದು, ಅದ್ರ ಜೊತೆಗೆ ಈಗ ತಳಿ ಬಿಟ್ಟಿರುವಂಥದ್ದು ಈ ಬಗ್ಗೆ ತಾವು ಹೇಳ್ತಾರೆ ಕೇಳೋಣ. ಸರ್, ಈಗ ಅಂದರೆ ಮಿಯಾಜಾಕಿ ತಳಿಯನ್ನು ತಂದಿದ್ರಿ, ಈಗಲೇ ಏನಂದರೆ ಫಸಲು ಕೂಡ ಬಂದಿರುವಂಥದ್ದು, ಈ ಬಗ್ಗೆ ತಾವು ಹೇಳ್ತೀರಿ? ಇದು ಸರ ನಾವು ಇದು ಮಿಕೆ ಇದು ತಳಿನ ಹಣ್ಣು ಕೃಷಿ ಇದು ತೋಟಗಾರಿಕೆ ಇಲಾಖೆ ಒಳಗೆ ನಾವು ಒಂದು ಹೋಗಿದ್ವಿ. ನಾವು ಈ ಹಣ್ಣು ಮಾರ್ಕೆಟಿಗೆ ಬಂದಾಗ ಇದರ ತಳಿದು ವಿಚಾರ ಮಾಡಿದ್ವಿ. ಸರ್, ನಮಗೆ ಒಂದು ಮೇಕೆ ಸಸಿಗಳನ್ನು ಒಂದು ತರಿಸಿಕೊಡ್ರೆ ಇದು ಮಾಡಿ ಸರ, ನಮ್ಮಲ್ಲಿ ನಾವು ಕೇಸರಿ ಹಾಕಿವಿ, ಅದ್ರೊಳಗೆ ನಾವು ಸ್ವಲ್ಪ ಅಗಿ ಹಚ್ಬೇಕಂತೇಳಿ ನಾವು ಒಂದು ಈ ಕಷ್ಟಪಟ್ಟು ಮತ್ತು ಒಂದ್ರಗಿಂದ ಒಂದು ಇದಾಗುತ್ತೆ. ಈ ತಳಿಗಳನ್ನ ನಾವು ಒಂದು ಮೇಕೆ ಇದು ರೇಟ್ ಇಷ್ಟು 2.5 ಲಕ್ಷ ರೂಪಾಯಿ ಒಂದು ಬರ್ತಕ್ಕಂಥ ಈ ಹಣ್ಣುಗಳನ್ನು ಬೆಳೆಸ್ಬೇಕಂತೇಳಿ ನಾವು ಒಂದು ಸಸಿಗಳನ್ನು ಆಫೀಸರಿಗೆ ತೋಟಗಾರಿಕೆ ಇಲಾಖೆ ಆಫೀಸರ್ ಹತ್ರ ಇದು ಮಾಡಿದ್ವಿ. ಅವರು ಏನಂದರೆ ನಾವು ಒಂದು ಬಗ್ಗೆ ಆರ್ಡ್ರ್ ಮಾಡಿಸಿ ನಮಗೆ ಸಸಿಗಳನ್ನು ತರಿಸಿಕೊಟ್ರು. ಒಂದು ಗಿಡ ಸಸಿಗಳು ಒಂದು 1300 ಇಲ್ಲಿಗೆ ನಮ್ಮ ಇಲ್ಲಿ ನಮ್ಮ ಲ್ಯಾಂಡಿಗೆ ಬರೋಕೆ 1300 ರೂಪಾಯಿ ಒಂದು ಸಸಿ ಬಿದ್ದೈತಿ. ಅದನ್ನು ನಾವು 2 ವರ್ಷ ಹೋಗಿ 3ನೇ ವರ್ಷಕ್ಕೆ ನಮಗೆ ಗಿಡಗಳು ಚಲೋ ಹತ್ತೈತೆ. ಆದ್ರೆ ಕಾಯಿ ಎರಡು ಹೋಗಿ 2ನೇ ವರ್ಷಕ್ಕೆ 2.5 ವರ್ಷಕ್ಕೆ ಇದು ಫಲ ಬಿಟ್ಟತ್ತಂದ್ರೆ ಈ ಹಣ್ಣುಗಳನ್ನು ನಾವು ಒಂದು ಕೃಷಿ ನಮ್ಮ ಕೊಪ್ಪಳ ತಾಲೂಕಿನ ಇಳಕಗಡ ಹೋಬಳಿ ಕಲ್ತವರ್ಗೆರೆ ಗ್ರಾಮದಲ್ಲಿ ಸೀಮಾದಲ್ಲಿ ನಾವು ಒಂದು ಲ್ಯಾಂಡ್ ಹಚ್ಚಿದಕ್ಕೆ ನಾವು ನಾಗಪ್ಪ ತಂದೆ ನಿಂಗಪ್ಪ ಬಾಣದ ಸಾಕಿನ ಗಿಣಿಯರ ನಾವು ಈ ಜಮೀನೊಳಗೆ ಒಂದು ಏನಪ್ಪ ಅಂದ್ರೆ ನಾವು ಇಲ್ಲಿ ಇರ್ತಕ್ಕಂಥ ರೈತರಿಗೆ ಒಬ್ಬರಿಗೊಬ್ಬರು ಇದನ್ನು ಇಂಥ ಸಸಿಗಳು ಹಚ್ಚಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ ಸರ್ ನಾವು ಒಂದು ಭಾಳ ಇದು ಅಲ್ಲ, ಈಗ ಹೆಣ್ಣನ್ನು ಏನಂತಂದರೆ ತಾವು ಈ ಸಸಿನ ಬೆಳಿಬೇಕಂದ್ರೆ ಪ್ರೇರಣೆ ಸಿಕ್ಕಿದ್ದು ಯಾವಾಗ ನಿಮಗೆ? ಆಮೇಲೆ ಎಷ್ಟು ಸಸಿಗಳನ್ನು ತಂದಿದ್ದೀರಿ? ಈ ಸಸಿಗಳನ್ನು ಸರ ಇದು 200 ಗಿಡ ತಂದಿದ್ದು ಸರ್ ಸಸಿಗಳನ್ನು. ಅದರಲ್ಲಿ ಈಗ ಒಂದು 25 ಗಿಡಗಳು ಬಿಟ್ಟವು ಸರ್ 200 ಗಿಡದಲ್ಲಿ. ಉಳ್ಕಿದ್ದು ಸ್ವಲ್ಪ ಇನ್ನೂ ಈಗ ಸ್ಟಾರ್ಟ್ ಆಯ್ತಲ್ಲ ಸರ್. ಆಮೇಲೆ ಇದ್ರದ್ದು ನಮಗೆ ಮಾರ್ಕೆಟಿಂದ ಸ್ವಲ್ಪ ನಮಗೆ ಏನಂದ್ರೆ ಸರ್, ಈ ಹಣ್ಣುಗಳನ್ನ ಈಗ ಎಲ್ಲಿ ಇದು ಮಾರಬೇಕು ಒಂದು ಇದು ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಬೇಕು ಸರ್ ಇದ್ರ ಬಗ್ಗೆ. ಅಲ್ಲ, ಈಗಾಗಲೇ ಏನಂದರೆ ನಿಮ್ಮ ತೋಟಕ್ಕೆ ಬರ್ಬೇಕಾದ್ರೆ ನೋಡಿದ್ವಿ ಎಂಟ್ರೆನ್ಸಲ್ಲಿ ಭಾಳ CCTV ಆಗಿ. ಯಾಕಂದರೆ ಅಂದರೆ 2.5 ಲಕ್ಷ ರೂಪಾಯಿ ಹಣ್ಣು ಅಂತಂದ್ರೆ ಭಾಳಷ್ಟು ಜನರು ಕೂಡ ಇದಿರ್ತಾರೆ. ಆಮೇಲೆ ಕಳ್ಳರ ಕಾಟ ಇರುತ್ತೆ. ಈ ಟೈಮಲ್ಲಿ ಈ ಟೋಟಲ್ ಈ ಸಸಿಗಳನ್ನು ಕಾಪಾಡ್ಕೊಂಡು ನಿಟ್ಟಿನಲ್ಲಿ ಯಾವ ರೀತಿ ಸೆಕ್ಯೂರಿಟಿಯನ್ನು ಮಾಡಿದ್ದಾರೆ? CCTV ಯಾವ ರೀತಿ ಹಾಕಿದರೆ ಬೇರೆ ಏನಾದರೂ? ಇದೀಗ ಒಂದು CC ಕ್ಯಾಮ್ರಾ ಇಟ್ಟು ಸರ್. ಮತ್ತು ಈಗ ನಾವು ಸ್ವಲ್ಪ ಆದಷ್ಟು ಸ್ವಲ್ಪ ರೈತರಿಗೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಜವಾಬ್ದಾರಿಯಿಂದ ಇದನ್ನು ಸ್ವಲ್ಪ ಕಾಯ್ತೀವಿ ಸರ್ ನಾವು. ಮತ್ತು ಮಾಡೋ ಪ್ರಯತ್ನ ಅಂತೂ ಮಾಡ್ತೀವಿ ಸರ್. ಕ್ಯಾಮ್ರಾ ಅಂತ ಮತ್ತು ಇದು ದುಬಾರಿ ಬಾಳ್ತಕ್ಕಂಥ ಮತ್ತು ನಾವು ಏನಂದರೆ ಮತ್ತು ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಅದು ಯಾರಾದರೂ ಒಂದು ನಮ್ಗೆ ಇದಕ್ಕೆ ಸಪೋರ್ಟನ್ನು ಕೆಲವೊಂದು ಕೊಡ್ಬೇಕಾಗತ್ತೆ. ಸ್ವಲ್ಪ ನಮಗೆ ಏನಂದ್ರೆ ಮತ್ತು ಇದು ಕೆಲವೊಂದು ನಮ್ಮದು ಜೀವದ ಒಂದು ಭಯ ಇರ್ತೈತೆ. ಇದು ಒಂದು ಭಾಗದಲ್ಲಿ ಈ ಥರ ಬೆಳೆದತ್ತಂದ್ರೆ ನಮಗೆ ಒಂದು ಇದ್ರ ಬಗ್ಗೆ ಸರ್ಕಾರಿ ಅಧಿಕಾರಿಗಳು ನಮಗೆ ಒಂದು ಸ್ವಲ್ಪ ಇದ್ರ ಬಗ್ಗೆ ನಮಗೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಸ್ವಲ್ಪ ಸೆಕ್ಯೂರಿಟಿ. ಅಲ್ಲ, ಅದ್ರ ಜೊತೆಗೆ ಏನಂತಂದರೆ ಈಗ ಈ ಟೋಟಲಿ ಬೆಳೆದಿದ್ರೆ ಒಂದು ಗಿಡಕ್ಕೆ ಏನಾದರೂ 1 kg ಫಸಲು ಬಂದಿದೆ. 20 ಗಿಡ ಒಂದೊಂದು 20-25 kg ಆಗ್ಬೋದು. ಭಾಳಷ್ಟು ಲಾಭ ಅಂತ ಹೇಳ್ಬೋದು. ಎಷ್ಟು ಖರ್ಚು ಮಾಡಿದ್ರಿ? ಅಷ್ಟು ಲಾಭ ಏನಾದರೂ ನಿಮ್ಗೆ ತೃಪ್ತಿ ತಂದಿದೆ ಈ ಮೇಜಾಕಿ ಬೆಳೆದಿರಲ್ಲ? ಈಗ ಅದಕ್ಕಿಂತ ಈ ಜಾಕಿಯನ್ನು ಹಣ್ಣುಗಳನ್ನು ಬೆಳೆದ್ವಲ್ಲ ಸರ, ಇದ್ರ ನಮಗೆ ಬೆಳಿತಕ್ಕಂಥ ಏನೈತಲ್ಲ ಸರ್, ಇದ್ರ ಫಲ ಜಾಸ್ತಿ ನಮಗೆ ಹೆಚ್ಚುವರಿ ಆಗುತ್ತೆ ಸರ್, ಇಲ್ಲ ಅಂತಲ್ಲ. ಆದರೆ ಇದನ್ನು ಸ್ವಲ್ಪ ನಾವು ಏನಂದರೆ ಈ ಹಣ್ಣನ್ನು ಇನ್ನೂ ಇದ್ರ ಬಗ್ಗೆ ಸ್ವಲ್ಪ ಮಾರ್ಕೆಟಿಗೆ ನೋಡ್ಕೊಂಡು ಇದನ್ನು ಮಾಡ್ಬೇಕಲ್ಲ ಸರ್. ಅದ್ರ ಬಗ್ಗೆ ಏನಪ್ಪ ಹಣ್ಣಿಂದ ಇದ್ರದ್ದು ಒಂದು ಏನಪ್ಪ ಇದು ಹಣ್ಣನ್ನು ನಾವು ಮಾರ್ಕೆಟಿಗೆ ಸೇಲ್ ಮಾಡ್ಬೇಕಾರೆ ಸ್ವಲ್ಪ ಕಾಪಾಡ್ಕೊಂಡು ಅದ್ರ ಜೊತೆಗೆ ಒಂದು ಇದನ್ನು ಕಳಿಸ್ಬೇಕು, ಬೆಂಗಳೂರು ಕಳಿಸ್ಬೇಕು, ಎಲ್ಲೆಲ್ಲಿ ದೊಡ್ಡ ಮಾರ್ಕೆಟ್ ಮೇನ್ ಮಾರ್ಕೆಟ್ಗೆ ಹೋಗ್ಬೇಕು ಇದು ಸಿಟಿಯಾಗ.
ಈಗ ನಿಮಗೆ ಮಾರುಕಟ್ಟೆ ಬಗ್ಗೆ ಇದು ತಮಗೇನಿದೆ ಸರಿಯಾದ ಜ್ಞಾನ ಇಲ್ಲ. ಈ ಬಗ್ಗೆ ಏನು ಅಧಿಕಾರಿಗಳ ಹತ್ರ ಏನಾದರೂ ಮಾತಾಡಿದ್ದೀರಾ? ಈ ಟ್ರಾನ್ಸ್ಪೋರ್ಟ್ ಮಾಡೋದು, ಈ ಹಣ್ಣನ್ನು ಯಾರಿಗೇನು ಮಾರಾಟ ಮಾಡೋದು ಅಥವಾ ಯಾರಿಗೇನು ಟ್ರಾನ್ಸ್ಪೋರ್ಟ್ ಮಾಡೋದು ಏನಾದ್ರ ಬಗ್ಗೆ ಮಾತಾಡಿದ್ರಾ? ಈಗ ಅವರು ಕೃಷಿ ಇದು ತೋಟಗಾರಿ ಇಲಾಖೆ ಸರ್ ಆಫೀಸರ್ಗೆ ನಾವು ಮಾತಾಡಿ ಸರ್. ಅವ್ರಿಗೆ ಏನಂದರೆ ಇದನ್ನು ನಮಗೆ ನೀವು ಕಟ್ಟಿಂಗ್ ಫುಲ್ ನಾವು ಹೇಳೋವರೆಗೆ ಇದನ್ನು ನಾವು ಬಂದು ಮತ್ತೊಮ್ಮೆ ಚೆಕ್ ಮಾಡ್ತೀವಿ. ನಾವೇನಂದ್ರೆ ಸರ್ ನಿಮ್ಮ ಆಫೀಸಿಗೆ ನಿಮ್ಮ ತೋಟಗಾರಿಕೆ ಆಫೀಸಿಗೆ ನಾವು ಒಂದು ನಿಮ್ಮ ಹಣ್ಣಿನ ಮೇಳದಲ್ಲಿ ನಮಗೆ ಬಾಕ್ಸ್ನಾಗ ಇಟ್ಟು ಒಂದು ಸೆಕ್ಯೂರ್ ಅವರು 1 ಕೆಜಿದು 2 ಕೆಜಿದು ಕವರ್ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್. ಅದಕ್ಕೆ ಹಂಗೆ ಬಂತಂದ್ರೆ ಸರ್ಕಾರಕ್ಕೆ ಅಲ್ಲೇ ನಮ್ಮ ಕೃಷಿ ತೋಟಗಾರಿಕೆ ಇಲಾಖೆಗೆ ಅವರಿಗೆ ನಮ್ಮ ಹಣ್ಣನ್ನು ಬಾಕ್ಸ್ಗಟ್ಟಲೆ ಅವರಿಗೆ ಸರ್ಕಾರ ಒಂದು ಗೌರ್ಮೆಂಟ್ ಎಲೆಕ್ಷನ್ ಇದನ್ನು ನೋಡ್ಕೊಂಡು ಅವರಿಗೆ ನಮ್ಮ ಮಾರಾಟಕ್ಕೆ ಫಸ್ಟ್ ಒಪ್ಪಿಸ್ಬೇಕಂತ ಮಾಡಿ ಸರ್. ಅಲ್ಲ, ಈ ಹಿಂದೆ ನೀವು ಬೇರೆ ಬೇರೆ ಈಗ ಬೇರೆ ಬೇರೆ ಕೇಸರಿ ಬೆಳಿತಿದ್ರಿ, ಬೇರೆ ಬೇರೆ ತಳಿ ಬೆಳಿತಿದ್ರಿ, ಅವಾಗ ಎಷ್ಟು ಲಾಭ ಬರ್ತಾ ಇತ್ತು? ಈಗ 25 ಲಕ್ಷ ರೂಪಾಯಿ ಆಗುತ್ತೆ ಒಂದು 20 ಗಿಡ ಹಿಡಿದ್ರು ಕೂಡ. ಅದಕ್ಕೆ ಏನಾದರೂ ನಿಮಗೆ ಲಾಭ ಆಗ್ತಾಯಿದ್ದೋ ಏನೋ, ಹೇಗೆ ಅನಿಸ್ತದೆ? ಅಂದರೆ ಈ ಹಿಂದೆ ಲಾಭಕ್ಕೂ ಈಗ ಆಗ್ತಾರ ಲಾಭಕ್ಕೆ ಏನು ಅನಿಸುತ್ತೆ? ಈಗಿನ ಸರ ಈ ಕೇಸರಿಗೂ ನಮ್ಮ ಬೇನೆಸು ಏನಿದ್ವಲ್ಲ ಸರ್, ಅದಕ್ಕಿಂತ ಇದು ಹೆಚ್ಚುವರಿ 70% ಈ ಹಣ್ಣು ಬೆಳೆದಕ್ಕೆ ಇದನ್ನು ಹಾಕಿದಕ್ಕೆ ನಾವು ಮೇ ಜಾಕಿ ಹಣ್ಣು ನಮಗೆ ಏನಂತ ಸರ್ ಭಾಳ ಖುಷಿ ಅನ್ಸುತ್ತೆ ಸರ್. ಹೆಚ್ಚಿನ ಇದು ಲಾಭ ರೈತರಿಗೆ. ಈ ಹಣ್ಣು ಒಂದು 1000 ಗಿಡ ಬೆಳೆದೇನ ಇದು ಒಂದು 100 ಗಿಡ ಬೆಳೆದೇನ ಸಮ ಸರ್. ಇಷ್ಟಂದರೆ ಏನು ಮೇಜಾಕಿ ತಳಿಯನ್ನು ಬೆಳೆದಂಥ ನಾಗಪುರ ಮಾತಾಗಿರ್ತದೆ. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್ ಟಿ.ಎಫ್ ನ್ಯೂಸ್ ಕೊಪ್ಪಳ.